ವೀಕ್ಷಕರೇ, ಜಗತ್ತಲ್ಲಿ ಹಲವಾರು ಕಾಕತಾಳೀಯ ಘಟನೆಗಳು ನಡೆಯುತ್ತೆ. ನೀವು ಕೇಳಿರ್ತೀರಾ, ನೋಡಿರ್ತೀರಾ. ಆದ್ರೆ ಇವತ್ತು ನಾನು ನಿಮಗೆ ಹೇಳ್ತಿರೋ ಕತೆಗೂ ರೀಸೆಂಟ್ ಆಗಿ ದೇಶವೇ ಮಾತಾಡ್ತಿರೋ ಸೋನಂ ಹಾಗೂ ರಾಜಾ ರಘುವಂಶಿಯ ಕೇಸ್ಗೂ ಅದೆಷ್ಟು ಸಿಮಿಲಾರಿಟೀಸ್ ಗಳಿದೆ ಅಂದ್ರೆ ನೀವು ನಂಬಲ್ಲ. ಸೋನಂ ಹಾಗೂ ರಘುವಂಶಿಯ ಕತೆ ಮೇಘಾಲಯದಲ್ಲಿ ನಡೆದ್ರೆ, ಈ ಐಶ್ವರ್ಯ ಹಾಗೂ ತೇಜೇಶ್ವರ್ನ ಕತೆ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ನಡೆದಿದೆ. ಸೋನಂ ಹಾಗೂ ರಾಜಾ ರಘುವಂಶಿ ಮದುವೆ ಫಿಕ್ಸ್ ಆಗಿದ್ದು ಇದೇ ವರ್ಷದ ಫೆಬ್ರವರಿಯಲ್ಲಿ. ಹಾಗೆ ಐಶ್ವರ್ಯ ಹಾಗೂ ತೇಜೇಶ್ವರ್ನ ಮದುವೆ ಫಿಕ್ಸ್ ಆಗಿದ್ದು ಇದೇ ವರ್ಷದ ಫೆಬ್ರವರಿಯಲ್ಲಿ. ರಾಜಾ ಹಾಗೂ ಸೋನಂನ ಮದುವೆ ಆಗಿದ್ದು ಇದೇ ವರ್ಷ ಮೇ 11ಕ್ಕೆ. ಐಶ್ವರ್ಯ ಹಾಗೂ ತೇಜೇಶ್ವರ್ನ ಮದುವೆ ಆಗಿದ್ದು ಇದೇ ಮೇ 18ಕ್ಕೆ. ರಾಜಾ ರಘುವಂಶಿಯ ಶವ ಸಿಕ್ಕಿದ್ದು ಜೂನ್ 2ಕ್ಕೆ. ಹಾಗೆ ತೇಜೇಶ್ವರ್ನ ಶವ ಸಿಕ್ಕಿದ್ದು ಮೇ 17ಕ್ಕೆ. ಸೊ ಈಗ ನೀವೇ ತಿಂಗಳನ್ನ ನೋಡಿ, ಡೇಟ್ಸ್ ಗಳನ್ನ ನೋಡಿ, ಮದುವೆ, ಸಾವು ಎಲ್ಲದರಲ್ಲೂ ಸಿಮಿಲಾರಿಟೀಸ್ ಗಳಿವೆ. ಅದೆಲ್ಲಕ್ಕಿಂತ ದೊಡ್ಡ ವಿಷಯ ಅಂದ್ರೆ ಕಾರಣ ನೋಡಿ, ಅದು ಈ ಎರಡೂ ಪ್ರಕರಣದಲ್ಲಿ ಒಂದೇ. ವೀಕ್ಷಕರೇ, ಸೋನಂ ಹಾಗೂ ರಾಜಾ ರಘುವಂಶಿಯ ಕೇಸ್ನ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಅದನ್ನ ಆಲ್ರೆಡಿ ಡೀಟೇಲ್ ಆಗಿ ನಮ್ಮ ಚಾನೆಲ್ ನಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ. ಹಾಗಿದ್ರೆ ಬನ್ನಿ, ಈಗ ಏನಿದು ಈ ಐಶ್ವರ್ಯ ಹಾಗೂ ತೇಜೇಶ್ವರ್ನ ಸ್ಟೋರಿ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈತನ ಹೆಸರು ತೇಜೇಶ್ವರ್. ಈತನಿಗೆ 32 ವರ್ಷ ವಯಸ್ಸು. ತೇಜೇಶ್ವರ್ ಒಬ್ಬ ಲ್ಯಾಂಡ್ ಸರ್ವೇಯರ್, ಗೌರ್ಮೆಂಟ್ ಉದ್ಯೋಗಿ. ಈಗ ಮಗನಿಗೆ ಆಲ್ರೆಡಿ 32 ವರ್ಷ. ಅಫ್ಕೋರ್ಸ್ ಎಲ್ಲರ ಮನೆಯಲ್ಲೂ ಈ ಏಜ್ಗೆ ತಲುಪ್ತಿದ್ದಂತೆ ಮದುವೆ ಮಾಡಲ್ವಾ ಅಂತ ಕೇಳೋರೇ ಜಾಸ್ತಿ. ಸೊ ಈಗ ಅದರಂತೆ ತೇಜೇಶ್ವರ್ಗೆ ಹುಡುಗಿನ ಹುಡುಕೋಕೆ ಶುರು ಮಾಡ್ತಾರ. ಆಗ ಸಿಗೋಳೆ ಈ ಐಶ್ವರ್ಯ. ಎರಡೂ ಕುಟುಂಬಗಳು ಮಾತಾಡಿ ಇದೇ ಫೆಬ್ರವರಿಯಲ್ಲಿ ಮದುವೆ ತಾರೀಖನ್ನು ಫಿಕ್ಸ್ ಮಾಡ್ತಾರೆ. ಆಗ ಪಂಡಿತರು ಕೂಡ ಮುಹೂರ್ತನ ಕೊಡ್ತಾರೆ. ಮೇ 18ಕ್ಕೆ ಒಳ್ಳೆ ಡೇಟ್ ಇದೆ, ಪತಿ ಪತ್ನಿ ಇಬ್ರು ಲೈಫು ಬಹಳನೇ ಚೆನ್ನಾಗಿರುತ್ತೆ, ಆ ಡೇಟ್ಗೆ ಮದುವೆ ಮಾಡಿಸ್ಬಿಡಿ ಅಂತಾರೆ. ಸೊ ಈಗ ಪಂಡಿತರ ಮಾತನ್ನ ತಳ್ಳಿ ಹಾಕಕ್ಕಾಗತ್ತಾ? ಮೇ 18ಕ್ಕೆ ಐಶ್ವರ್ಯ ಹಾಗೂ ತೇಜೇಶ್ವರ್ನ ಮದುವೆ ಡೇಟ್ ಫಿಕ್ಸ್ ಆಯ್ತು. ವೀಕ್ಷಕರೇ, ಇದೇ ಟೈಮ್ಗೆ ಒಂದು ಆಶ್ಚರ್ಯಕರ ಸಂಗತಿ ನಡೆಯುತ್ತೆ. ಅದೇನಂದ್ರೆ ಮೇ 18ಕ್ಕೆ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ಮೇ 13ಕ್ಕೆ ಐಶ್ವರ್ಯ ಮನೆಯಿಂದ ಮಾಯ ಆಗಿ ಹೋಗ್ತಾಳೆ. ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ ಐಶ್ವರ್ಯ ಎಲ್ಲಿ ಹೋಗಿದ್ದಾಳೆ ಅಂತ. ಆಲ್ರೆಡಿ ಇನ್ವಿಟೇಷನ್ ಗಳನ್ನ ಹಂಚಾಯ್ತು. ಇನ್ನು ಮದುವೆಗೆ ಕೇವಲ 5 ದಿನ ಬಾಕಿ ಇದೆ ಅಷ್ಟೇ. ಆದ್ರೆ ವಧು ಮಾತ್ರ ಕಾಣೆ. ನಂತರ ಮೇ 16ಕ್ಕೆ ಐಶ್ವರ್ಯ ದಿಢೀರ್ ಅಂತ ಮನೆಯಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ವೀಕ್ಷಕರೇ, ನಿಮ್ಮ ಮನಸ್ಸಲ್ಲಿ ಈಗ ಒಂದು ಪ್ರಶ್ನೆ ಓಡ್ತಿದೆ. ಅಲ್ಲ, ಮಗಳು ಮನೆಯಿಂದ ಕಾಣೆಯಾಗಿ 5 ದಿನ ಮನೆಗೆ ಬಂದಿಲ್ಲ ಅಂದ್ರೆ ಯಾರೇ ಆದ್ರೂ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಗಳನ್ನ ಹುಡುಕಿಸೋ ಪ್ರಯತ್ನ ಪಟ್ಟಿರೋರಲ್ವಾ ಅಂತ. ನಿಜ, ಈ ಪ್ರಶ್ನೆ ಹೇಳೋದು ಸಹಜವೇ. ಆದ್ರೆ ಅದಕ್ಕೆ ಉತ್ತರ ನಿಮಗೆ ನಾನು ಹೇಳೋದೇ ಬೇಡ. ಕತೆ ಕೇಳಿದ ಮೇಲೆ ನೀವೇ ಕಾಮೆಂಟ್ ಸೆಕ್ಷನ್ ನಲ್ಲಿ ಬರೀತೀರಾ ಯಾಕೆ ಐಶ್ವರ್ಯಳ ಪೋಷಕರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ. ಈಗ ವಾಪಸ್ ಕತೆಗೆ ಬಂದ್ರೆ, ವಾಪಸ್ ಬಂದ ಐಶ್ವರ್ಯ ತೇಜೇಶ್ವರ್ನ ಬಳಿ ಮಾತಾಡಿ ಎಲ್ಲವನ್ನು ಸರಿ ಮಾಡಿಕೊಂಡು ಮದುವೆಗೆ ರೆಡಿ ಆಗ್ತಾಳೆ. ತೇಜೇಶ್ವರ್ಗೆ ಐಶ್ವರ್ಯ ಬಹಳನೇ ಇಷ್ಟ ಆಗಿದ್ಲು. ಆಕೆ ಏನೇ ಕಾರಣ ಕೊಟ್ರು ಯಾಕೆ ಮನೆಯಿಂದ ಹೊರ ಹೋಗಿದ್ದೆ ಅನ್ನೋಕೆ ಆತ ಅದನ್ನೆಲ್ಲ ಲೆಕ್ಕಿಸ್ಲೇ ಇಲ್ಲ. ಆಕ್ಚುಲಿ ಅದೊಂದು ಕ್ಲಿಯರ್ ರೆಡ್ ಫ್ಲಾಗ್. ತೇಜೇಶ್ವರ್ಗೆ ಆಗ್ಲೇ ಅರ್ಥ ಆಗ್ಬೇಕಾಗಿತ್ತು ಮುಂದೆ ಆತನ ಬಾಳಲ್ಲಿ ಆತ ಊಹಿಸದ ಘಟನೆ ನಡೆಯಲಿದೆ ಅಂತ. ವೆಲ್, ಈಗ ಮೇ 18ಕ್ಕೆ ಬಹಳನೇ ವಿಜೃಂಭಣೆಯಿಂದ ಮದುವೆ ನೆರವೇರುತ್ತೆ. ಈ ವಿಡಿಯೋಗಳನ್ನ, ಫೋಟೋಗಳನ್ನ ನೋಡಿದ್ರೆ ಎಂತ ಪರ್ಫೆಕ್ಟ್ ಜೋಡಿ ಅನ್ಬೇಕು. ಹಾಗಿದೆ ಮದುವೆಯ ಫೋಟೋಗಳು. ಮದುವೆ ಮಾಡಿಕೊಂಡು ತೇಜೇಶ್ವರ್ನ ಮನೆಗೆ ಬಂದ ಐಶ್ವರ್ಯ 1-2 ದಿನ ಗಂಡನ ಮನೆಯಲ್ಲಿ ಇರೋಳು, 1-2 ದಿನ ತನ್ನ ತವರು ಮನೆಗೆ ಹೋಗೋಳು. ತೇಜೇಶ್ವರ್ಗೆ ಐಶ್ವರ್ಯಳ ಬಿಹೇವಿಯರ್ ನ ನೋಡಿ ವಿಚಿತ್ರ ಅನ್ಸೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಆಕೆ ಆತನೊಂದಿಗೆ ಮಾತಾಡ್ತಿರ್ಲಿಲ್ಲ, ಅವನನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಿದ್ಲು, ಟಚ್ ಕೂಡ ಮಾಡಿಸ್ಕೋತಿರ್ಲಿಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದಿನದ 3/4 ಭಾಗ ಸಮಯ ತನ್ನ ಫೋನ್ ನಲ್ಲೇ ಕಳೀತಿದ್ಲು. ತೇಜೇಶ್ವರ್ಗೆ ಈಕೆ ಯಾರೊಂದಿಗೂ ಈ ತರ ಗಂಟೆಗಟ್ಲೆ ಮಾತಾಡ್ತಿದ್ದಾಳಲ್ಲ ಅಂತ ಅನ್ಸಿದ್ರು ಸುಮ್ಮನಾಗ್ತಾನೆ. ಮೇ ಬಿ ಮದುವೆ ಆದ್ಮೇಲೆ ಹೊಸ ಜಾಗಕ್ಕೆ ಹೊಂದ್ಕೊಳ್ಳೋಕೆ ಟೈಮ್ ಬೇಕು ಅಂತ ತೇಜೇಶ್ವರ್ ತನ್ನನ್ನ ತಾನೇ ಸಮಾಧಾನ ಮಾಡ್ಕೋತಾನೆ. ಈಗ ನಿಧಾನವಾಗಿ ದಿನಗಳು ಕಳೆಯುತ್ತೆ. ಆದ್ರೆ ಐಶ್ವರ್ಯ ಮಾತ್ರ ತೇಜೇಶ್ವರ್ನ ಹತ್ರ ಬರ್ಲೇ ಇಲ್ಲ. ಬದಲಿಗೆ ಆಕೆ ತನ್ನ ಫೋನ್ ನೊಂದಿಗೆನೆ ಸಮಯ ಕಳೀತಿದ್ಲು. ಮೇ 18ಕ್ಕೆ ಮದುವೆ ಆಗಿತ್ತು. ಈಗ ಜೂನ್ 17 ಬಂದಾಗಿತ್ತು. ಅಂದ್ರೆ 1 ತಿಂಗಳು, ಆಲ್ಮೋಸ್ಟ್ 1 ದಿನ ಕಮ್ಮಿ. ವೀಕ್ಷಕರೇ, ನಿಮಗೆ ನೆನಪಿದ್ರೆ ಜೂನ್ 3ಕ್ಕೆ ದೇಶಾದ್ಯಂತ ರಾಜಾ ರಘುವಂಶಿಯ ದೇಹ
ಮೇಘಾಲಯದಲ್ಲಿ ಪತ್ತೆ ಮಾಡಲಾಗಿತ್ತು ಅನ್ನೋ ನ್ಯೂಸ್ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆಗಳಲ್ಲೂ ಬಿತ್ತರವಾಗ್ತಿತ್ತು. ಆದ್ರೆ ಇಲ್ಲಿ ಐಶ್ವರ್ಯ ಹಾಗೂ ತೇಜೇಶ್ವರ್ದು ಬೇರೆನೇ ಸ್ಟೋರಿ ನಡೀತಿತ್ತು. ಜೂನ್ 17 ಬೆಳಿಗ್ಗೆ ತೇಜೇಶ್ವರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿದ ವ್ಯಕ್ತಿ ಹೇಳ್ತಾನೆ, ನಮ್ಮದೊಂದು 10 ಎಕರೆ ಜಾಗ ಇದೆ, ನೀವು ದಯವಿಟ್ಟು ಬಂದು ಅದರ ಸರ್ವೆ ಮಾಡಿ ಕೊಡಬೇಕು ಅಂತಾರೆ. ಅದಾಗಿ ಕೆಲವು ಸಮಯದ ನಂತರ ಒಂದು ಕಾರ್ನಲ್ಲಿ 3-4 ಜನ ಬಂದು ತೇಜೇಶ್ವರ್ನ ತಮ್ಮ ಕಾರ್ನಲ್ಲಿ ಕೂರಿಸ್ಕೊಂಡು ಹೊರಟು ಹೋಗ್ತಾರೆ. ಜೂನ್ 17ಕ್ಕೆ ಆ ಕಾರ್ನಲ್ಲಿ ಕೂತು ಹೊರಟು ಹೋದ ತೇಜೇಶ್ವರ್ ಮತ್ತೆ ಯಾವತ್ತೂ ಮನೆಗೆ ವಾಪಸ್ ಬರಲೇ ಇಲ್ಲ. ಆ ಇಡೀ ದಿನ ತೇಜೇಶ್ವರ್ನ ಫ್ಯಾಮಿಲಿ, ಐಶ್ವರ್ಯನೊಳಗೊಂಡಂತೆ ಎಲ್ಲರೂ ಆತನಿಗಾಗಿ ವೇಟ್ ಮಾಡ್ತಾರೆ. ಎಲ್ಲರಲ್ಲೂ ಕಳವಳ. ಆ ರಾತ್ರಿ ಇಡೀ ವೇಟ್ ಮಾಡಿ ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ಗೆ ಬಂದು ತೇಜೇಶ್ವರ್ನ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಜೂನ್ 18ಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು. ಆದ್ರೆ ಜೂನ್ 17ಕ್ಕೆ ಕರ್ನೂಲ್ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ನಲ್ಲಿ ಆ ಸ್ಟೇಷನ್ ನ ಪೊಲೀಸರಿಗೆ ಒಂದು ಅನಾಥ ಶವ ರೋಡ್ ಸೈಡ್ ನಲ್ಲಿ ಸಿಕ್ಕಿತ್ತು. ಅಂದ್ರೆ ತೇಜೇಶ್ವರ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗೋಕ್ಕೂ ಒಂದು ದಿನ ಮುಂಚೆಯೇ ಆತನ ಶವ ಸಿಕ್ಕಾಗಿತ್ತು. ಆದ್ರೆ ಆ ಸ್ಟೇಷನ್ ನ ಪೊಲೀಸರಿಗೆ ಅದು ತೇಜೇಶ್ವರ್ ಅಂತ ಗೊತ್ತಿರಲಿಲ್ಲ. ಸೊ ಈಗ ಆಬ್ವಿಯಸ್ಲಿ ಒಂದು ಅನಾಥ ಶವ ಸಿಕ್ಕಿದೆ ಅಂದ್ರೆ ಅಕ್ಕಪಕ್ಕದ ಸ್ಟೇಷನ್ಗಳಲ್ಲಿ ಮಿಸ್ಸಿಂಗ್ ಪರ್ಸನ್ ರಿಪೋರ್ಟ್ ನ ಚೆಕ್ ಮಾಡೇ ಮಾಡ್ತಾರೆ. ಹಾಗೆ ಚೆಕ್ ಮಾಡುವಾಗ ಕರ್ನೂಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಲಾಡ್ಜ್ ಆಗಿದ್ದ ತೇಜೇಶ್ವರ್ನ ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಆ ಶವದ ಅಳತೆ ಮ್ಯಾಚ್ ಆಗುತ್ತೆ. ನಂತರ ಪೊಲೀಸರು ತೇಜೇಶ್ವರ್ನ ಫ್ಯಾಮಿಲಿಯನ್ನ ಕರೆಸಿ ಆ ಬಾಡಿನ ಐಡೆಂಟಿಫೈ ಮಾಡಿಸ್ತಾರೆ. ಎಸ್, ಅದು ತೇಜೇಶ್ವರ್ನ ದೇಹವೇ. ಈಗ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಲೆ ಕೇಸಾಗಿ ಮಾರ್ಪಾಡಾಗತ್ತೆ. ಯಾಕೆಂದ್ರೆ ಸಿಕ್ಕಂತಹ ತೇಜೇಶ್ವರ್ನ ದೇಹದ ತುಂಬೆಲ್ಲ ಚಾಕುವಿನಿಂದ ಇರಿದ ಗಾಯಗಳಿತ್ತು, ಕುತ್ತಿಗೆಯನ್ನ ಸೀಳಿ ಹಾಕಲಾಗಿತ್ತು. ಇನ್ವೆಸ್ಟಿಗೇಷನ್ಗೆ ಹೇಳಿದ ಪೊಲೀಸರು ಮೊದಲಿಗೆ ತೇಜೇಶ್ವರ್ನ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡ್ತಾರೆ, ಯಾರಾದ್ರೂ ಶತ್ರುಗಳಿದ್ರಾ ಅಂತ. ಆದ್ರೆ ಎಲ್ಲೂ ಏನೂ ಸಿಗೋದಿಲ್ಲ. ಈಗ ಪೊಲೀಸರು ಮಧ್ಯಪ್ರದೇಶದವರಾಗಿರ್ಲಿ, ಭಾರತದ ಯಾವುದೇ ರಾಜ್ಯದವರಾಗಿರ್ಲಿ, ಸೋನಂ ಹಾಗೂ ರಾಜಾ ರಘುವಂಶಿಯ ಸ್ಟೋರಿ ಎಲ್ಲಾ ಪೊಲೀಸರಿಗೂ ಗೊತ್ತಿತ್ತು. ಈಗ ಈ ಕರ್ನೂಲ್ ಪೊಲೀಸರಿಗೆ ತೇಜೇಶ್ವರ್ ಹಾಗೂ ಐಶ್ವರ್ಯ ಮದುವೆಯಾಗಿ ಜಸ್ಟ್ 1 ತಿಂಗಳಾಗಿದೆ ಅಷ್ಟೇ. ಇಲ್ಲೇನಾದ್ರೂ ಸೋನಂ ರೀತಿಯ ಆಂಗಲ್ ಇರ್ಬೋದಾ ಅಂತ ಯೋಚಿಸಿದ ಪೊಲೀಸರು ಐಶ್ವರ್ಯಳ ಕಾಲ್ ಡೀಟೇಲ್ಸ್ ರಿಪೋರ್ಟ್ ನ ತೆಗೆಸ್ತಾರೆ. ವೀಕ್ಷಕರೇ, ಅದನ್ನ ನೋಡಿದ ಪೊಲೀಸರೇ ಒಮ್ಮೆ ಶಾಕ್ಗೆ ಒಳಗಾಗ್ತಾರೆ. ಅದರಲ್ಲಿ ಕಳೆದ 1 ತಿಂಗಳಿಂದ, ಅಂದ್ರೆ ಮದುವೆಯಾಗಿ ಆ 1 ತಿಂಗಳಲ್ಲಿ ಆಕೆ ಒಂದು ನಂಬರ್ನೊಂದಿಗೆ ನಿರಂತರವಾಗಿ ಮಾತಾಡಿರ್ತಾಳೆ, ಅದು ಕೂಡ ಗಂಟೆಗಟ್ಲೆ. ಅದರಲ್ಲಿ ಇನ್ನೂ ಆಶ್ಚರ್ಯದ ಸಂಗತಿ ಅಂದ್ರೆ, ಹೊಸದಾಗಿ ಮದುವೆಯಾಗಿ ತನ್ನ ಗಂಡನ ಮನೆಗೆ ಹೋಗಿರೋ ನವ ವಧು 2000ಕ್ಕೂ ಅಧಿಕ ಬಾರಿ ಆ ನಂಬರ್ಗೆ ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತಾಡಿದ್ಲು. ನಂತರ ಪೊಲೀಸರು ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡ್ತಾರೆ. ಆ ನಂಬರ್ ತಿರುಮಲ ರಾವ್ ಎಂಬ ವ್ಯಕ್ತಿಯದಾಗಿತ್ತು. ಆತ ಒಂದು ಬ್ಯಾಂಕ್ ನಲ್ಲಿ ಎಂಪ್ಲಾಯಿ ಆಗಿದ್ದ. ಸೊ ಈಗ ಈ 2000 ಕಾಲ್ಸ್ಗಳು, ಗಂಟೆಗಟ್ಟಲೆ ಮಾತು, ಬ್ಯಾಂಕ್ ಎಂಪ್ಲಾಯಿ ಜೊತೆಗೆ ತೇಜೇಶ್ವರ್ ಕಾಣೆಯಾದ ಮೇಲೂ ಆಕೆ ಆ ನಂಬರ್ನೊಂದಿಗೆ ಸದಾ ಕಾಂಟ್ಯಾಕ್ಟ್ ಅಲ್ಲಿ ಇರೋದು. ಅಫ್ಕೋರ್ಸ್ ಪೊಲೀಸರು ಐಶ್ವರ್ಯಳನ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾರೆ. ವೀಕ್ಷಕರೇ, ಐಶ್ವರ್ಯಳ ಇಂಟರೋಗೇಷನ್ ಮುಗಿಸಿದ ಪೊಲೀಸರು ಸೀದಾ ಆಕೆ ಮನೆಗೆ ಹೋಗ್ತಾರೆ. ಅಲ್ಲಿ ಐಶ್ವರ್ಯಳ ತಾಯಿನ ಎತ್ತಾಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ ನಲ್ಲಿ ತಾಯಿ ಮಗಳನ್ನ ಇಬ್ಬರನ್ನು ವಿಚಾರಿಸಿದ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಹೊರಬಂದು ಪ್ರೆಸ್ನ ಮುಂದೆ ತೇಜೇಶ್ವರ್ನ ಕೊಲೆ ಮಾಡಿರೋದು ಐಶ್ವರ್ಯ ಹಾಗೂ ಆಕೆಯ ತಾಯಿ ಸುಜಾತ ಇಬ್ಬರ ಮೇಲೂ ಕೊಲೆ ಚಾರ್ಜಸ್ ಗಳನ್ನ ಹಾಕಲಾಗಿದೆ ಅಂತಾರೆ. ಇದನ್ನ ಕೇಳಿದ ಎಲ್ಲರಿಗೂ ಶಾಕ್ ಆಗಿತ್ತು. ಸೋನಂ ಕೇಸ್ನಲ್ಲಿ ಅಟ್ಲೀಸ್ಟ್ ಸೋನಮ್ಮ ಕೃತ್ಯವನ್ನ ಎಸಗಿದ್ಲು, ಅದು ಅರ್ಥ ಕೂಡ ಆಗತ್ತೆ. ಆದ್ರೆ ಇಲ್ಲಿ ಐಶ್ವರ್ಯಳ ಜೊತೆ ಆಕೆಯ ತಾಯಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಇಲ್ಲಿ ಈ ತಾಯಿ ಸುಜಾತ ಏನ್ ಮಾಡಿದ್ಲು? ನಂತರ ಪೊಲೀಸರು ಆ ತಿರುಮಲ ರಾವ್ನನ್ನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಆತ ಆಲ್ರೆಡಿ ಎಸ್ಕೇಪ್ ಆಗಿದ್ದ. ನಾನು ಈ ವಿಡಿಯೋ ಮಾಡೋವರೆಗೂ ಆತ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಈಗ ಸ್ಟೇಷನ್ ನಲ್ಲಿ ತಾಯಿ ಸುಜಾತ ಹಾಗೂ ಐಶ್ವರ್ಯ ಈ ಇಡೀ ಘಟನೆಯನ್ನ ಎಳೆ ಎಳೆಯಾಗಿ ವಿವರಿಸ್ತಾರೆ. ವೀಕ್ಷಕರೇ, ಆಕ್ಚುಲಿ ಈ ತಿರುಮಲ ರಾವ್ ಕೆಲಸ ಮಾಡ್ತಿದ್ದ ಬ್ಯಾಂಕ್ ನಲ್ಲಿ ಐಶ್ವರ್ಯಳ ತಾಯಿ ಸುಜಾತ ಹೆಲ್ಪರ್ ಆಗಿ ಕೆಲಸ ನಿರ್ವಹಿಸ್ತಿದ್ಲು. ಸೊ ಈಗ ಅದೇ ಬ್ಯಾಂಕ್ ನಲ್ಲಿ ತಿರುಮಲ ರಾವ್ ಹಾಗೂ ಸುಜಾತಾಗೆ ಅಫೇರ್ ಶುರುವಾಗತ್ತೆ. ನಿಜವಾಗ್ಲೂ ಪ್ರೀತಿಗೆ ಕಂಡಿಲ್ವೋ ಕಾಮಕ್ಕೆ ಕಂಡಿಲ್ವೋ ಗೊತ್ತಿಲ್ಲ. ಸೊ ಈ ತಾಯಿ ಸುಜಾತ ಹಾಗೂ ತಿರುಮಲನ ಅಫೇರ್ ಬಹಳನೇ ದಿನ ನಡೆಯುತ್ತೆ. ಇದೇ ಟೈಮ್ಗೆ ಎಂಟ್ರಿ ಆಗತ್ತೆ ಈ ಮಿಸ್ ಐಶ್ವರ್ಯಳದು. ಆಕೆಗೂ ಆತನ ಮೇಲೆ ಪ್ರೀತಿ ಹುಟ್ಟುತ್ತೆ. ಈಗ ಅಮ್ಮ ಮಗಳು ಇಬ್ರು ಈ ತಿರುಮಲನೊಂದಿಗೆ ಅಫೇರ್ ಇಟ್ಕೋತಾರೆ. ಈ 3 ಜನಗಳ ಕೆಟ್ಟ ಸಂಬಂಧ ಆರಾಮಾಗಿ ವರ್ಷಗಟ್ಟಲೆ ನಡೀತಾನೆ ಇರುತ್ತೆ. ಆದ್ರೆ ನೆಂಟರಿಷ್ಟರು ಗೊತ್ತಿರೋರು ಎಲ್ಲರೂ ಐಶ್ವರ್ಯಳ ಮದುವೆ ಬಗ್ಗೆ ಕೇಳೋಕೆ ಶುರು ಮಾಡ್ತಾರೆ. ಸೊ ಈಗ ತಾಯಿ ಮಗಳು ಹಾಗೆ ತಿರುಮಲ ರಾವ್ ಒಂದು ಪ್ಲಾನ್ ಮಾಡ್ತಾರೆ. ಅದರಂತೆ ಆಲ್ರೆಡಿ ತೇಜೇಶ್ವರ್ ಐಶ್ವರ್ಯಳನ್ನ ನೋಡಿದ್ದ, ಇಷ್ಟ ಕೂಡ ಪಟ್ಟಿದ್ದ. ಅದರ ಜೊತೆಗೆ ತೇಜೇಶ್ವರ್ ಸರ್ಕಾರಿ ಉದ್ಯೋಗಿ ಬೇರೆ. ಈಗ ತಿರುಮಲ ರಾವ್ ಹೇಳ್ತಾನೆ, ನೀನು ಆತನನ್ನ ಮದುವೆ ಆಗು,
ನಂತರ ನಾನು ಪ್ಲಾನ್ ಮಾಡಿ ಆತನನ್ನ ಕೊಂದು ಹಾಕ್ತೀನಿ. ವಿಧವೆ ಆಗಿರೋ ನಿನಗೆ ಗಂಡನ ಆಸ್ತಿ ಅಂತೂ ಬಂದೇ ಬರುತ್ತೆ. ಆ ಹಣವನ್ನ ತಗೊಂಡು ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಾನೆ. ಈ ಪ್ಲಾನ್ ತಾಯಿ ಮಗಳು ಇಬ್ರಿಗೂ ಬಹಳನೇ ಹಿಡಿಸುತ್ತೆ. ವೀಕ್ಷಕರೇ, ನಿಮಗೆ ನೆನಪಿದ್ರೆ ಐಶ್ವರ್ಯ ಮದುವೆಗೂ ಜಸ್ಟ್ 2 ದಿನಗಳ ಹಿಂದೆ 5 ದಿನಗಳವರೆಗೆ ಮನೆಯಿಂದ ಕಾಣೆಯಾಗಿದ್ಲು. ಆ ಟೈಮ್ ನಲ್ಲಿ ಆಕೆ ಆ ತಿರುಮಲರಾವ್ನೊಂದಿಗೆ ಆತನ ಮನೆಯಲ್ಲೇ ಇದ್ಲು, ಒಟ್ಟಿಗೆ ಲಿವಿಂಗ್ ನಲ್ಲಿ. ಈ ವಿಷಯ ತಾಯಿಗೂ ಗೊತ್ತಿತ್ತು, ಮಗಳು ಎಲ್ಲಿದ್ದಾಳೆ ಅಂತ. ಸೊ ಕಂಪ್ಲೇಂಟ್ ಯಾಕೆ ಕೊಡ್ತಾಳೆ? ಅದರಂತೆ ಮುಂದೆ ಮದುವೆನೂ ಆಯ್ತು. ಐಶ್ವರ್ಯ ಸದಾ ಆ ತಿರುಮಲರಾವ್ನೊಂದಿಗೆ ಟಚ್ ನಲ್ಲಿ ಇರ್ತಾಳೆ. ಗಂಡನ ಬಳಿ ಟಚ್ ಕೂಡ ಮಾಡಿಸ್ಕೊಳ್ಳಿಲ್ಲ. ನಂತರ ಪ್ಲಾನ್ ಅಂತೆ ಜುಲೈ 17ಕ್ಕೆ ತಿರುಮಲರಾವ್ ತನ್ನ ಕಾರ್ ಡ್ರೈವರ್ನೊಂದಿಗೆ ಕೆಲವು ಸುಪಾರಿ ಕಿಲ್ಲರ್ ಗಳನ್ನ ಕಳಿಸಿಕೊಡ್ತಾನೆ. ಆಕ್ಚುಲಿ ಆ ದಿನ ತೇಜೇಶ್ವರ್ ಆಟೋದಲ್ಲಿ ನೀವು ಹೇಳಿದ ಜಾಗಕ್ಕೆ ಸರ್ವೆ ಮಾಡಲು ಬರ್ತೀನಿ ಅಂತಾನೆ. ಆದ್ರೆ ಅವರು ಬಲವಂತವಾಗಿ ಆತನನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಹೋಗ್ತಾರೆ. ನಂತರ ಸುಮಾರು 40 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂತಿದ್ದ ತೇಜೇಶ್ವರ್ಗೆ ಎಲ್ಲ ಕಡೆಗಳಿಂದ ಚಾಕು ಹಾಕಿ, ಕುತ್ತಿಗೆಗೂ ಚಾಕು ಹಾಕಿ ಅದೇ ಕಾರ್ನಲ್ಲಿ ತೇಜೇಶ್ವರ್ನ ಕತೆ ಮುಗಿಸ್ತಾರೆ. ನಂತರ ಅದೇ ರಾತ್ರಿ ನಿರ್ಜನ ಜಾಗದಲ್ಲಿ ಆತನ ದೇಹವನ್ನ ಎಸೆದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ನೆಕ್ಸ್ಟ್ ಡೇ ಯಾವಾಗ ತೇಜೇಶ್ವರ್ನ ಕೊಲೆ ಸುದ್ದಿ ಹೊರಬಂತೋ ಆಗ ಈ ಐಶ್ವರ್ಯಳ ಆಕ್ಟಿಂಗ್ ಶುರುವಾಗತ್ತೆ. ಮದುವೆಯಾಗಿ ಜಸ್ಟ್ 1 ತಿಂಗಳಲ್ಲಿ ವಿಧವೆ ಆದ್ಲಲ್ಲ ಅಂತ ಜನಗಳ ಸಿಂಪತಿ, ಮನೆಯವರ ಸಿಂಪತಿ ಸಿಗ್ತಾನೆ ಇತ್ತು ಆಕೆಗೆ. ಸೊ ಫೈನಲಿ ಪೊಲೀಸರು ಈ ಕೇಸ್ನ ಕ್ರ್ಯಾಕ್ ಮಾಡ್ತಾರ. ಆ ತಿರುಮಲರಾವ್ ಇನ್ನು ಸಿಕ್ಕಿಲ್ಲ ಅಷ್ಟೇ. ವೀಕ್ಷಕರೇ, ಏನಾಗಿದೆ ನಮ್ಮ ಸಮಾಜಕ್ಕೆ, ಅದರಲ್ಲೂ ಇತ್ತೀಚೆಗಂತೂ ಈ ತರಹದ ಅಂದ್ರೆ ಹೆಂಡತಿ ಗಂಡನನ್ನ ಮುಗಿಸಿ ಹಾಕೋ ಕೇಸಸ್ಗಳನ್ನೇ ಸ್ವಲ್ಪ ಜಾಸ್ತಿ ಕೇಳ್ತಿದ್ದೇವೆ. ಯಾಕೆ ಅಂತ ಗೊತ್ತಿಲ್ಲ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಪಿಸೋಡ್. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್, ಟೇಕ್ ಕೇರ್.